ಎಲ್ಲರಿಗೂ ನಮಸ್ಕಾರ. ನನ್ನ ಫೋನ್ ರಾತ್ರಿ 8:30ಇಂದ ಬೆಳಗ್ಗೆ 5 ಗಂಟೆ ತನಕ ಫುಲ್ ಸೈಲೆಂಟಾಗಿ ಹೋಗ್ಬಿಡುತ್ತೆ. ಅಂದರೆ DND ಮೋಡಿಗೆ ಹೋಗ್ಬಿಡುತ್ತೆ. DND ಅಂದರೆ ಡು ನಾಟ್ ಡಿಸ್ಟರ್ಬ್. ಯಾರಾದರೂ ಕಾಲ್ ಮಾಡಿದರೆ, ಮೆಸೇಜ್ ಮಾಡಿದರೆ ಅಥವಾ ಏನೇ ನೋಟಿಫಿಕೇಷನ್ಸ್ ಆಗಲಿ ಯಾವುದೂ ನನಗೆ ಬರಲ್ಲ. ಅಂದರೆ ಡಿಸ್ಪ್ಲೇ ಆಗಲ್ಲ ಅಥವಾ ಅದು ಸೌಂಡ್ ಇರುತ್ತಲ್ವ, ಸೈಲೆಂಟಲ್ಲಿದ್ದರೂ ಪಾಪಪ್ ಆಗುತ್ತೆ, ಈ ರೀತಿ ಯಾವುದೇ ಬರಲ್ಲ. ಆದರೆ ನನ್ನ ಫ್ಯಾಮಿಲಿ ಅಥವಾ ಕ್ಲೋಸ್ಡ್ ಒನ್ಸ್ ಕೆಲವು ಸೆಟ್ಟಿಂಗ್ ಇದೆ, ಕಸ್ಟಮೈಸೇಷನ್ ಮಾಡ್ಬೋದು. ಫ್ಯಾಮಿಲಿ ಅಥವಾ ಕ್ಲೋಸ್ಡ್ ಒನ್ಸ್ ಯಾರಾದರೂ ಕಾಲ್ ಮಾಡಿದರೆ ಅಥವಾ ಮೆಸೇಜ್ ಮಾಡಿದರೆ ಅವ್ರದ್ದು ಕಾಲ್ ಬರುತ್ತೆ ಅಥವಾ ಮೆಸೇಜ್ ಬರುತ್ತೆ. ಅವರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನಾನು ಈ ಫೀಚರ್ನ ಸುಮಾರು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಯೋಚನೆ ಮಾಡೋದು ಈ ಫೀಚರ್ ಏನಕ್ಕೆ ಉಪಯೋಗ. ನಾನು ಯೂಸ್ ಮಾಡ್ತಾ ಇದ್ದೀನಿ, ನನಗಿದರಿಂದ ನಿದ್ದೆ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಯಾಕೆಂದರೆ ರಾತ್ರಿ 8:30ಇಂದ ಏನೋ ಮೆಸೇಜಸ್ ಬಂದಿರೋದು ಗೊತ್ತಾಗಲ್ಲ. ಸೊ ನಾನು ಬೇಗ ಮಲ್ಕೋಬೋದು. ಬಟ್ ಅದು ಬಿಟ್ಟು ಬೇರೆ ಏನು ಉಪಯೋಗ ಇದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹೀಗಿರುವಾಗ ರೀಸೆಂಟಾಗಿ ಅಂದರೆ ಸ್ವಲ್ಪ ದಿನಗಳ ಮುಂಚೆ ನನಗೆ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಹಾಗೆ ಕಾಲ್ ಮಾಡಿದ್ದಾರೆ ರಾತ್ರಿ 12 ಗಂಟೆಗೆ 12 AM. ನನ್ನ ಫೋನ್ ಅಫ್ಕೋರ್ಸ್ DND ಮೋಡಲ್ ಇದ್ದಿದ್ದರಿಂದ ನನಗೆ ಅದು ಕಾಲ್ ಬಂದಿರೋದು ಗೊತ್ತಾಗಿಲ್ಲ, ಮೆಸೇಜ್ ಬಂದಿರೋದು ಗೊತ್ತಾಗಿಲ್ಲ, ಫೋನ್ ರಿಂಗ್ ಆಗಲಿಲ್ಲ. ಯಾಕಂದರೆ DND ಮೋಡಲ್ ಇದೆಯಲ್ವ. ನಾನು ಬೆಳಗ್ಗೆ ಎದ್ದು ನೋಡಿದೆ, 3 ಮಿಸ್ ಕಾಲ್ಸ್ ಇತ್ತು, ಮತ್ತೊಂದು 2 ಮೆಸೇಜಸ್ ಇತ್ತು. ಮೆಸೇಜಸ್ಸಲ್ಲಿ ಫಸ್ಟ್ ನನಗೆ ಕಾಲ್ ನೋಡಿ ಸ್ವಲ್ಪ ಟೆನ್ಷನ್ ಆಯಿತು. ಅಯ್ಯೋ ಇಷ್ಟೊಂದು ಸತಿ ಕಾಲ್ ಮಾಡಿದರೆ ಏನಾಗ್ಬೋದು ಅಂತ. ಆಮೇಲೆ ಮೆಸೇಜಸ್ ನೋಡಿ ನನಗೆ ಗೊತ್ತಾಯಿತು, ಅವರಿಗೆ ನನ್ನಿಂದ ಒಂದು ಹೆಲ್ಪ್ ಬೇಕಿತ್ತು. ಹೆಲ್ಪ್ ಅಂದರೆ ನಾನು ಲಾಸ್ಟ್ ವಿಡಿಯೋಲ್ಲಿ ಸ್ವಲ್ಪ ಮಾತಾಡಬೇಕು ಅಂತಂದಿದ್ದೆಲ್ಲ ಆ ರೀತಿ ಅಲ್ಲ, ಅವರಿಗೆ ಸ್ವಲ್ಪ ಹಣ ಬೇಕಿತ್ತು ಅಂತ. ನಾನು ಹೇಳಿದೆ ನನಗೆ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರು, ಅಥವಾ ಯಾಕೆ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ, ನೀವು ನನಗೆ ಮೆಸೇಜ್ ಮಾಡ್ತಿರೋದು 2 ವರ್ಷದ ನಂತರ. ನೀವು ನನ್ನ ಫ್ರೆಂಡ್, ಆದರೆ ಈ 2 ವರ್ಷದಲ್ಲಿ ನೀವು ನನ್ನ ಹತ್ರ ಮಾತಾಡಲಿಲ್ಲ. ಆದರೆ ಇವಾಗ ಸಡನ್ನಾಗಿ ನಿಮಗೆ ನನ್ನ ನೆನಪು ಬಂತು, ಯಾಕೆ ನಿಮಗೆ ಹಣ ಬೇಕಿತ್ತು. ಆ ಹಣಕ್ಕೋಸ್ಕರ ನೀವು ನನಗೆ ಮೆಸೇಜ್ ಮಾಡಿದ್ರಿ. ಆದರೆ ನೀವು ನನ್ನ ಬಗ್ಗೆ ಅಥವಾ ನನ್ನ ಬಗ್ಗೆ ಯೋಚಿಸಿದ್ರ ಬೇರೆ ಟೈಮಲ್ಲಿ ಇಲ್ಲ. ನಿಮಗೆ ಬೇಕಾದಾಗ ನನ್ನ ನೆನಪು ಬಂತು, ಅದಕ್ಕೆ ನೀವು ನನಗೆ ಕಾಲ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ ಅಲ್ವಾ. ಹೀಗಿರುವಾಗ ನಾನು ಅಂದ್ಕೊಂಡೆ, DND ಮೋಡ್ ಇದ್ದಿದ್ದರಿಂದ ಎಷ್ಟು ಒಳ್ಳೇದಾಯ್ತಲ್ವ. ಅದು ಕಾಲ್ ಬಂದಿದ್ದು ನಂಗೆ ಗೊತ್ತಾಗಲಿಲ್ಲ, ಒಳ್ಳೇದಾಯಿತು ನಂಗೆ ಗೊತ್ತಾಗಲಿಲ್ಲ, ನನ್ನ ನಿದ್ದೆ ಹಾಳಾಗಿಲ್ಲ. ಇದೇ ರೀತಿ ನಮ್ಮ ಜೀವನದಲ್ಲಿನೂ DND ಮೋಡ್ ಇದ್ದರೆ ಎಷ್ಟು ಚಂದ ಅಥವಾ ಎಷ್ಟು ಒಳ್ಳೆಯದು. ನಮಗೆ ಬೇಕಾಗಿರೋರು ಅಥವಾ ನಮಗೆ ಹತ್ತಿರ ಇರೋರು ಮಾತ್ರ ನಮ್ಮ ಲೈಫಲ್ಲಿ ನಾವು ಸೇರಿಸ್ಕೋಬೋದು. ಬಾಕಿಯವ್ರನ್ನ ಒಳಗಡೆ ಬಿಡದೆ ಅಲ್ಲಿನಲ್ಲೇ ವಾಪಸ್ ಕಳಿಸ್ಕೋಬೋದು ಅಲ್ವಾ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಾದರೆ, ನಾವು ಜೀವನದಲ್ಲಿ ಕೆಲವರಿಗೆ ಸಹಾಯ ಮಾಡ್ತೀವಿ ಅಥವಾ ನಮಗೆ ಕೆಲವರು ಸಹಾಯ ಮಾಡ್ತಾರೆ. ಇವಾಗ ಈ ವಿಷಯ ನಾವು ಯಾರಿಗೆ ಸಹಾಯ ಮಾಡ್ತೀವೋ ಅವರಿಗೆ ಕೆಲವೊಂದು ಸತಿ ನಮಗೆ ಸಹಾಯ ಮಾಡೋಕ್ಕೆ ಮನಸ್ಸಿರಲ್ಲ. ಆದರೂ ಮುಜುಗರದಿಂದ ಅಥವಾ ಅಯ್ಯೋ ನಮ್ಮ ಫ್ರೆಂಡ್ಶಿಪ್ ಹಾಳಾಗಬಾರ್ದು, ನಮ್ಮ ಸಂಬಂಧ ಹಾಳಾಗಬಾರ್ದು ಅಂತ ನಾವು ಸಹಾಯ ಮಾಡ್ತೀವಿ. ನೀವು ಯೋಚನೆ ಮಾಡಿ, ನಾವು ಸಹಾಯ ಮಾಡೋದು ನಮ್ಮ ಫ್ರೆಂಡ್ಶಿಪ್ ಹಾಳಾಗಬಾರ್ದು, ಸಂಬಂಧ ಹಾಳಾಗಬಾರ್ದು ಅಂತನಾ, ಅಥವಾ ಅವರಿಗೆ ಬೇಜಾರಾಗಬಾರ್ದು ಅಂತನಾ, ಅಥವಾ ನಮಗೆ ಇಷ್ಟಪಟ್ಟು ಅಥವಾ ನಿಮಗೆ ಇಷ್ಟಪಟ್ಟು ನೀವು ಸಹಾಯ ಮಾಡೋದಾ? ಇದನ್ನು ಯೋಚನೆ ಮಾಡಿ. ಹಾಗಾಗಿ ನಮ್ಮ ಹತ್ರ ನಮಗೆ ಅಂದರೆ ಹತ್ತಿರದಲ್ಲಿರೋರು, ಕ್ಲೋಸ್ಡ್ ಒನ್ಸ್ ಯಾರಾದರೂ ಸಹಾಯ ಕೇಳಿದ್ರೆ ಸಹಾಯ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ, ಅಥವಾ ಯಾರೇ ಸಹಾಯ ಕೇಳಿದ್ರು ಸಹಾಯ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಸಹಾಯ ಮಾಡೋ ಮುಂಚೆ, ಹೆಲ್ಪ್ ಮಾಡೋ ಮುಂಚೆ ಯೋಚಿಸಿ, ಅವರಿಗೆ ನಿಮ್ಮ ನೆನಪಾಗೋದು ಅವ್ರಿಗೆ ಕಷ್ಟ ಬಂದಾಗ ಮಾತ್ರನಾ, ಅಥವಾ ಎಲ್ಲ ಹೊತ್ತು ನಿಮ್ಮ ನೆನಪಿರುತ್ತೆ, ನಿಮ್ಮ ಹೇಗಿದ್ದೀರಾ, ಅಥವಾ ಒಂದು ಅಥವಾ 2 ಸತಿ ನಿಮ್ಮ ಹತ್ರ ಮಾತಾಡಿಸ್ತಾರೆ, ಅಥವಾ ಅವ್ರಿಗೆ ಬೇಕಾದಾಗ ಮಾತ್ರ ಮಾತಾಡಿಸ್ತಾರೆ. ಈ ರೀತಿ ಇದ್ದರೆ ಅವರಿಂದ ದೂರ ಇರೋದೇ ಒಳ್ಳೆಯದು ಅಲ್ವಾ. ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಇದ್ರ ಬಗ್ಗೆ ಯೋಚಿಸಿ. ನಿಮಗೇನಾದರೂ ಹೇಳೋಕ್ಕೆ ಇದ್ದರೆ ಅಥವಾ ಏನಾದರೂ ಶೇರ್ ಮಾಡೋಕ್ಕಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.